ಸಿಎಂ ಡಿಸಿಎಂ ಗೃಹ ಸಚಿವರು ಹೊಣೆಗಾರರು ಅಂತ ಹೇಳ್ತಾರೆ. ಹೌದು. ಯಾವ ರೀತಿ ಕ್ರಮ ಆಗಬೇಕು ಅಂತ ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು ಸರ್? ದೇ ಶುಡ್ ಸ್ಟೆಪ್ ಡೌನ್. ನೋಡ್ರಿ, ಇದೇ 81ನೇ ಇಸ್ವಿಲಿ ನರಗುಂದಲ್ಲಿ ಆಗಿರೋ ಗಲಿಗೆ ಅವ್ರ ಹೈಕಮಾಂಡ್ ಶುಡ್ ಚೇಂಜ್ ದೆಮ್. ದಟ್ಸ್ ಆಲ್. 3 ಜನ ಶುಡ್, ಆಲ್ ದೀಸ್ 3 ಪೀಪಲ್ ಶುಡ್ ಲೀವ್. ದೇ ಶುಡ್ ಗೆಟ್ ಔಟ್. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಸರ್? ಎಫ್ಐಆರ್ ಆಗಬೇಕು ಅವ್ರ ಮೇಲೆ, ಏನಾಗ್ಬೋದು ಅಂತ? ಕಾನೂನಾತ್ಮಕವಾಗಿ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಬಟ್ ಯಾರು ತನಿಖೆ ಮಾಡ್ತಾರೆ? ಮುಖ್ಯಮಂತ್ರಿಗಳ ಯಾರೊಬ್ಬರು ವಕೀಲರೊಬ್ಬರು ಶರ್ಮಾ ಅಂತ ವಕೀಲ್ ಮಾಡಿದಾರಂತೆ. ಅಲ್ಲಿಗೆ ತನಿಖೆ ನೋಡೋಣ. ಯಾವ ತನಿಖಾಧಿಕಾರಿನೂ ಇವ್ರ ಕೈ ಕೆಳಗೆ ಇರೋದಲ್ವಾ? ನೋ ಅದೆಲ್ಲ ಕಾರಣ ಅಲ್ಲ. ನೋಡಿ, ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ. ಇದು ಅಂತಾರಾಷ್ಟ್ರೀಯ ಮಹಾನಗರ. ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟಿಲಿ ಏನಾಗ್ತಾ ಇದೆ. ಬೆಂಗಳೂರು ಸಿಟಿಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತಗೊತ್ಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದರೆ ನೀವು ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರ್ಯಾದೆ ಬರ್ತದೆ ನಮಗೆ. ಸರ್, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ತಾವು ಸಹ ಅಧಿಕಾರದಲ್ಲಿ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಆಗ he was a very strong chief minister. I have seen him very closely. ಈಗ ಈಸ್ ವೆರಿ ವೀಕ್ ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್, ಅಸಹಾಯವಾಗಿದ್ದಾರೆ. ಮತ್ತು ಮಾತು ಕೇಳಲೇಬೇಕು. ಸೊ ದಟ್ ಇಸ್ ಅ ಸಪ್ರೇಟ್ ಚಾಪ್ಟರ್ ಫಾರ್ ಅದಕ್ಕೆ. ಯಾವುದು ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ ಸದ್ಯ ಅವ್ರಿಗೆ ಬಿಟ್ಟರೆ ಸಾಕು ಅಂತಾಗಿದೆ ಅವ್ರಿಗೆ. ಅವ್ರಿಗೆ ರಿವೋಕ್ ಮಾಡ್ದೋ. ಆ್ಯಕ್ಚುಲಿ ಅವ್ರು CITಗೆ ಅಪ್ರೋಚ್ ಮಾಡಿದ್ರೆ CIT ಹೊಡೆದಾಕ್ಬಿಡ್ತಾಯಿತ್ತು. ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫರೆಂಟ್. ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು. ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ. ನಾವು ನಾವು ಯಾಕೆ ಎದುರು ಹಾಕೋಬೇಕು, ನಾಳೆ CM ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿ ಇದ್ರೆ ಇರ್ಬೋದು. ಅದಕ್ಕೋಸ್ಕರ ನಾವೇನು ಹೇಳಬೇಕು ಸ್ವಾಮಿ, ಅಷ್ಟೆಲ್ಲ ಬುದ್ಧಿ. ಅವರು ಮುಖ್ಯಮಂತ್ರಿ 136 ಜನ MLAಗಳು ಆಯ್ಕೆ ಮಾಡಿ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ.